ಪ್ರಭಾವ ಪದ್ಧತಿಯ 26ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 56ನೇ ಶ್ಲೋಕದಲ್ಲಿ, ದೇವತೆಗಳಿಗೆ ಪಾದುಕೆ ಎಷ್ಟು ಇಷ್ಟ ಅನ್ನೋದನ್ನ ದೇಶಿಕರು ಹೇಳ್ತಾರೆ. ಶ್ಲೋಕ ನೋಡೋಣ. ಪರಿಚಿತ ಪದ ಪದ್ಮಾ ಪಾದುಕೆ ರಂಗಿಣಸ್ತ್ವಾಂ ತ್ರಿಭುವನ ಮಹನೀಯಾಂ ಸಾದರಂ ಧಾರಯಂತಃ ನಿಜ ಶಿರಸಿ ನಿಲೀನಂ ದೇವಿ ಮಂದಾರ ಮಾಲ್ಯಂ ನಿಗಮ ಪರಿಮಳೈಸ್ತೆ ವಾಸಯಂತೀವ ದೇವಾಃ. ಪಾದುಕೆ ರಂಗಿಣಃ, ಹೇ ರಂಗನಾಥನ ಪಾದುಕೆಯೇ, ಪರಿಚಿತ ಪದ ಪದ್ಮಾಂ, ಪರಿಚಯ ಮಾಡಲ್ಪಟ್ಟಿರುವ ಪಾದವಾದ ತಾವರೆ ಹೂವನ್ನ ಹೊಂದಿರುವುದು, ತ್ರಿಭುವನ ಮಹನೀಯಾಂ, 3 ಲೋಕಗಳಿಂದ ಕೊಂಡಾಡುವಂತಹುದು, ತ್ವಾಂ, ನಿನ್ನನ್ನ, ಸಾದರಂ, ಆದರದೊಂದಿಗೆ, ಧಾರಯಂತಹ, ವಹಿಸುವ, ದೇವ ನಿಜ ಶಿರಸಿ, ದೇವತೆಗಳು ತಮ್ಮ ತಲೆಯಲ್ಲಿ, ನಿಲೀನಂ, ಇರುವ, ಮಂದಾರ ಮಾಲ್ಯಂ, ಮಂದಾರ ಹೂಮಾಲೆಯನ್ನು, ತೇ, ನಿನ್ನ, ನಿಗಮ ಪರಿಮಳೈ, ವೇದದ ಪರಿಮಳದಿಂದ, ವಾಸಯಂತೀವ, ವಾಸನೆಯಿಂದಿರುವಂತೆ ಮಾಡುತ್ತಾರೆ. ಎಲೋ ಶ್ರೀರಂಗನಾಥನ ಪಾದುಕೆಯೇ, ದೇವಿಯೇ, ರಂಗನಾಥನ ಕಮಲದಂತಹ ಪಾದಗಳ ಪರಿಚಯವನ್ನುಳ್ಳವಳು, ಆ ಪಾದಗಳೊಂದಿಗೆ ಸ್ನೇಹ ಇರುವವಳು, 3 ಲೋಕದವರಿಂದ ಪೂಜಿಸಲ್ಪಡುವವಳು ಆದ ನಿನ್ನನ್ನ ಭಕ್ತಿಪೂರ್ವಕವಾಗಿ ದೇವತೆಗಳು ತಮ್ಮ ತಮ್ಮ ತಲೆಯ ಮೇಲೆ ಇಟ್ಟುಕೊಳ್ತಾರೆ. ದೇವತೆಗಳು ತಮ್ಮ ತಲೆಯ ಮೇಲೆ ಮಂದಾರ ಮಾಲೆಯನ್ನ ಧರಿಸಿರುತ್ತಾರೆ. ಪಾದುಕಾ ದೇವಿಯನ್ನ ದೇವತೆಗಳು ತಮ್ಮ ತಮ್ಮ ತಲೆಯ ಮೇಲೆ ಇಟ್ಟುಕೊಂಡಾಗ ಆ ಪಾದುಕಾ ದೇವಿಯ ಸಂಪರ್ಕದಿಂದ ದೇವತೆಗಳ ಮಂದಾರ ಮಾಲೆಗೆ ವೇದಗಳ ಪರಿಮಳ ದೊರಕುತ್ತದೆ. ಪಾದುಕಾ ದೇವಿ ದೇವತೆಗಳಿಗಷ್ಟೇ ಅಲ್ಲ, ಅವರು ಧರಿಸುವ ಮಾಲೆಗೂ ಹಿರಿಮೆ ತಂದುಕೊಡುತ್ತಾಳೆ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.